ಹಲೋ ಎವ್ರಿವನ್. ಈ ಐತಿಹಾಸಿಕ ಪಾಯಿಂಟ್ಸ್ ಟೇಬಲ್ ಗಮನಿಸಿ ನೋಡಿ. RCB 8 ಮ್ಯಾಚಲ್ಲಿ ಕೇವಲ ಒಂದೇ ಒಂದು ಮ್ಯಾಚ್ ಗೆದ್ದಿತ್ತು. ಇನ್ನು ಅದು ಕ್ವಾಲಿಫೈ ಆಗಬೇಕಂದ್ರೆ ಇನ್ನು ಉಳಿದಿರೋ 6 ಮ್ಯಾಚಲ್ಲಿ 6 ಗೆಲ್ಲಬೇಕಿತ್ತು, ಅದು ರನ್ ರೇಟ್ ಸಮೇತ. ಅಂಥದ್ರಲ್ಲಿ 4ನೇ ಸ್ಥಾನದಲ್ಲಿದ್ದ ಚೆನ್ನೈಗೂ ನಮಗೆ ಮ್ಯಾಚ್ ಬೀಳುತ್ತೆ. ಈ ಮ್ಯಾಚ್ ನಡೆದಿದ್ದು ಸೆಕೆಂಡ್ ಬ್ಯಾಟಿಂಗ್ ಫೇವರಬಲ್ ಗ್ರೌಂಡ್ ಆದ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಲ್ಲಿ. ಈ ಪಂದ್ಯ ಬಂದುಬಿಟ್ಟು ಎರಡೂ ತಂಡಗಳಿಗೆ ತುಂಬ ಇಂಪಾರ್ಟೆಂಟ್ ಮ್ಯಾಚ್ ಆಗಿತ್ತು. ಯಾಕಂದರೆ 10ನೇ ಸ್ಥಾನದಲ್ಲಿದ್ದ RCB 4ನೇ ಸ್ಥಾನಕ್ಕೆ ಬರಬೇಕಂದ್ರೆ ಈ ಪಂದ್ಯ 100% ಗೆಲ್ಲಲೇಬೇಕಿತ್ತು. ಎಕ್ಸಲೆಂಟ್ ಫಾರ್ಮಲ್ಲಿದ್ದ ನಮ್ಮ ವಿರಾಟ್ ಕೊಹ್ಲಿ ಮತ್ತು ಫಾಫ್ ಡು ಪ್ಲೆಸಿಸ್ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿ 218 ರನ್ ಹೊಡೆದ್ರು. RCB ಕ್ವಾಲಿಫೈ ಆಗಬೇಕಂದ್ರೆ 18 ರನ್ಗಳ ಮೇಲೆ ಜಯ ದಾಖಲಿಸಬೇಕಿತ್ತು. ಸೆಕೆಂಡ್ ಇನ್ನಿಂಗ್ಸ್ ತುಂಬ ಭರ್ಜರಿಯಾಗಿ ಆರಂಭಿಸಿದರು CSK ಅವರು. ಆದರೆ ಕೊನೆಯ 6 ಎಸೆತಗಳಲ್ಲಿ 17 ರನ್ ಬೇಕಿತ್ತು ಕ್ವಾಲಿಫಿಕೇಷನ್. ಆ ಟೈಮಲ್ಲಿ ನಮ್ಮ ಪುಣ್ಯಾತ್ಮ ಧೋನಿ ಬಾಲನ್ನು ಸ್ಟೇಡಿಯಂ ಆಚೆ ಹೊಡೆದು ಒಂದು ಒಳ್ಳೆ ಕೆಲಸ ಮಾಡಿದ್ರು. ಅಂದರೆ ಯಶ್ದಯಾಲ್ ಕೈಯಲ್ಲಿ ಹಳೆ ಬಾಲ್ ಜಾರ್ತಿತ್ತು ನೋಡಿ, ಹೊಸ ಬಾಲಲ್ಲಿ ಹೆಂಗೆ ವಿಕೆಟ್ ತಗೊಳ್ತಾರೆ ಅವರು ಧೋನಿ ಅವ್ರದ್ದಂತ. ಮತ್ತು 4 ಬಾಲ್ಗೆ 10 ರನ್ ಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ನಮ್ಮ ಜಡೇಜಾ ಅವರು ಬ್ಯಾಟ್ ಮೇಲೂ ತಗೊಳ್ಳಲ್ಲ ಬಾಲ್ಗಳನ್ನು. ಇದರಿಂದ ಭರ್ಜರಿಯಾಗಿ ಐತಿಹಾಸಿಕ ಗೆಲುವು ಪಡೆದು ನಾವು ಕ್ವಾಲಿಫೈ ಆಗ್ತೀವಿ. ಇದಲ್ವಾ ಒಂದು ಇನ್ಸ್ಪಿರೇಷನಲ್ ಸ್ಟೋರಿ. ಅಂದರೆ ಒಂದು 50 ವರ್ಷ ಆದ್ರೂ ಈ ರೀತಿ ಕಂಬ್ಯಾಕು ಯಾವ ಟೀಮು ಕೊಡೋಕ್ಕಾಗಲ್ಲ. ಇದು ನೋಡಿ, ಇದು 2026ರ ಪಾಯಿಂಟ್ಸ್ ಟೇಬಲ್ಲು. ಆದ್ರೂ ಟೀಮ್ಸ್ ಏನು ಒದ್ದಾಡ್ತಿದೆ ನೋಡಿ. 5th 6th 7th 8th ಇನ್ನೂ ಯಾವುದು ಕನ್ಫರ್ಮ್ ಆಗಿಲ್ಲ 4th ಪ್ಲೇಸ್ಗೆ. ಇದರಲ್ಲಿ ಯಾರು ಕ್ವಾಲಿಫೈ ಆದ್ರೂ ಆಶ್ಚರ್ಯ ಪಡೆಯುವಂತಿಲ್ಲ. ಯಾಕಂದರೆ RCB ಅಷ್ಟು ಕಷ್ಟಪಟ್ಟು ಯಾರೂ ಬಂದಿಲ್ಲ. ಜೈ RCB. ವಿಡಿಯೋ ಇಷ್ಟ ಆದಲ್ಲಿ ಫಾಲೋ ಮಾಡ್ಕೊಳ್ಳಿ.